ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ತುಟ್ಟಿ 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 ಈ ತುಟ್ಟಿ ಅನ್ನೋ ಶಬ್ದ ಕೇಳಿಸ, ಬೆಲೆ ಏರಿಕೆ ಅನ್ನೋ ಶಬ್ದ ಕೇಳಿಸ ಜನ ಎಲ್ಲ ಗಾಬರಿಗೊಳ್ತಾ ಇದ್ದಾರೆ. ಮತ್ತು ಇವತ್ತು ಹಾಲು ತುಟ್ಟಿ ಆಗೋದು ಏಪ್ರಿಲ್ 1ರಿಂದ, ಜೊತೆಗೆ ವಿದ್ಯುತ್ ತುಟ್ಟಿ 36 ಪೈಸೆ ಯೂನಿಟಿಗೆ. ಇನ್ನೂ ಈ ನೋಡಿ ಎಲ್ಲ ಅವ್ರು ಲಿಸ್ಟ್ ತೋರಿಸ್ತಾರೆ, ಒಂದು ಮತ್ತೆ ಇಳಿಸಿನಿ ಏರಿಸಿನಿ. ಒಟ್ಟು ಒಂದು ರೀತಿ ಏನಪ್ಪ ಅಂತಂದ್ರೆ ಗಾಬರಿಗೊಳ್ಳುವಂಥವು. ಮತ್ತು ತೆರಿಗೆ ಏರಿಸಿ ತಮ್ಮನ್ನು ಒಂದು ಕಡೆ ದಿಕ್ಕು ತೋರಿಸಿ ಇನ್ನೊಂದು ಕಡೆ ದಿಕ್ಕಿನಿಂದ ವಸೂಲಿ ಮಾಡುವಂಥ ಈ ದಂಧೆ ಶುರುವಾಗಿದೆ. ಈ ಜನಸಾಮಾನ್ಯ ಇವತ್ತು ರೋಷ ಹೋಗಿದೆ ಇದರ ಸಲುವಾಗಿ, ಬೆಲೆ ಏರಿಕೆಯಿಂದಾಗಿ. ಇವತ್ತು ನಮ್ಮ ಸಿದ್ದರಾಮಯ್ಯವ್ರು ಹೇಳ್ಬೋದು ಸಾಕಷ್ಟು ಇಲ್ಲ ಅಂತಲ್ಲ, ಕೇಂದ್ರ ಮಾಡಿದ್ರೆ ಅದಂತೇಳಿ. ಹೌದು, ಕೇಂದ್ರ ಮಾಡ್ಯದ, ಕೇಂದ್ರ ನೀವು ಟೇಕ್ ಮಾಡುವಂಥವ್ರು ನೀವೇನು ಇಳಿಸಿದ್ರಿ ಇಲ್ಲಿವರೆಗೆ? ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಂದು ಹೇಳೋದನ್ನು ಬಿಟ್ಟರೆ ಉಳಿದೆಲ್ಲ ಏರಿಕೆ ಆಗಿದೆ, ನಿರಂತರವಾಗಿ ಏರ್ತಾನೆ ಇದೆ. ತೆರಿಗೆ ಭಾರವನ್ನು ಇಳಿಸಬೇಕಾಗಿತ್ತು. ಹೌದು, ಮೋದಿಯವರು ಏರಿಸಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಹೊಣೆ ಅನ್ನೋ ಎಲ್ಲ ವಿಷಯದಲ್ಲಿ ಅವ್ರಿಗೆ ನಾವು ಹೊರೆ ಆಗಲಿಕ್ಕೆ ಆಗೋದಿಲ್ಲ. ನೀವಾದರೂ ಅದನ್ನು ಇಳಿಸ್ಬೇಕಾಗಿತ್ತಲ್ಲ. ಒಂದು ಇದ್ದಂಥ ಒಂದು ಬೆಲೆಯನ್ನು ಅದೇ ರೀತಿಯಾಗಿ ಮುಂದುವರಿಸಿ ಹೋಗ್ಬೋದಾಗಿತ್ತಲ್ಲ, ಯಾಕೆ ಆಗ್ತಾಯಿಲ್ಲ? ಯಾಕಂದ್ರೆ ಇಂಧನದಲ್ಲಿ ಪೆಟ್ರೋಲ್ ಹೌದು ಸೆಂಟ್ರಲ್ ಗೌರ್ಮೆಂಟ್, ಅದ್ರ ಜೊತೆಗೆ ನೀವು ಸೆಸ್ಸು ಮತ್ತೇನು ಹಾಕಿ ತುಟ್ಟಿ ಮಾಡ್ತಾಯಿದೆ, ನಿಮ್ಮದು ಇರ್ತದೆ ಅದರಲ್ಲ ವ್ಯಾಟ್ ಟ್ಯಾಕ್ಸ. ಅದೇ ಕಾಲಕ್ಕೆ ರಸ್ತೆ ತೆರಿಗೆ ಹೆಚ್ಚು ಮಾಡಿದ್ರಿ. ಮತ್ತು ಮನಸ್ಸಿಗೆ ಬೇಸರ ಆದಾಗೋ, ಮನಸ್ಸು ಖುಷಿ ಆದಾಗೋ ಕುಡುಕರಿಗೆ ಅದ್ರ ಬೆಲೆ ಹೆಚ್ಚು ಮಾಡಿದ್ರಿ, ಸಾಕಷ್ಟು ಹೆಚ್ಚು ಮಾಡಿ ಮಾತ್ರ ಶಾಕ್ ಕೊಟ್ರಿ. ಹೀಗೆ ಒಂದು ಎರಡು ನೋಂದಣಿಯಲ್ಲೇ, ಮುದ್ರಾಂಕದಲ್ಲೇ ಈಗ ಹಾಲು ತುಟ್ಟಿ ಮಾಡಿದ್ರಿ, ಮತ್ತು ವಿದ್ಯುತ್ ತುಟ್ಟಿ ಮಾಡಿದ್ರಿ. ಮುಂದಿನ ಇದ್ದಾಗ ಜನಸಾಮಾನ್ಯರು ಬದುಕುವುದು ಹೆಂಗೆ ರೀ? ಎಷ್ಟು ಕಷ್ಟದ. ಒಂದಿಷ್ಟ ಸರ್ಕಾರಿ ನೌಕರದಾರರು ಇರ್ಬೋದು, ಪಾಪ ಅವರು ಮಧ್ಯಮ ವರ್ಗದವ್ರು ಏನೋ ಒಂದಿಷ್ಟು ದುಡ್ಡು ಉಳಿಸ್ಬೇಕು ಮಾಡಬೇಕಂತ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೊಡೆದು ಬೀಳ್ತಾ ಇಲ್ಲ. ಏನು ದುಡ್ಡು ತಿನ್ನೋರು ಇಂಥ ಪ್ರಶ್ನೆ ಇಲ್ಲ, ಅದ್ರ ಪರಿಸ್ಥಿತಿ. ನೌಕರನೂ ಇಲ್ಲ, ಎಲ್ಲ ಕಡೆ ಮನುಷ್ಯನಿಗೆ ಆದಾಯ ಬರ್ತಿದ್ರೆ ಏನು ಅನಿಸೋದಿಲ್ಲ. ಹೋಗಲ್ ಬಿಡಪ್ಪ, ಏನು ಕೊಟ್ಟರೆ ಆಯ್ತು ಬಿಡು ಅನ್ನುವಂಥ ಮನಸ್ಥಿತಿ ಬರ್ತದೆ. ಈಗ ಆದಾಯ ಬರೋದಿಲ್ಲಲ್ಲ, ಉದ್ಯೋಗಗಳೇ ಇಲ್ಲ. ಕೇಳಿದ ತಕ್ಷಣ ಉದ್ಯೋಗ ಇದಾವಲ್ಲ ರೀ, ಮಾಡಬೇಕು ಅಂತ ಹೇಳ್ತೀರ ಅಷ್ಟ. ಈಗ ಅಲ್ಲಿ ಪಕೋಡ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಪಕೋಡ ಅಂಗಡಿ ಇಟ್ಟರೆ ತಿನ್ನೋರು ಯಾರು, ಕೊಳ್ಳೋರು ಯಾರು? ಅಂದ್ರೆ ಉದ್ಯೋಗಗಳ ಸೃಷ್ಟಿ ಇಲ್ಲ ಇಲ್ಲಿ. ಅಗ್ರಿಕಲ್ಚರ್ ಅಂತ ಏನು ಮಾರ್ಕೆಟ್ನಿಗೆ ಕೊಟ್ಟಿಲ್ಲ ಅವ್ರಿಗೆ. ಮಾರ್ಕೆಟ್ ಇಲ್ಲ ಅಂದ್ರೆ ಅವ್ರು ಹೆಚ್ಚಿನ